स्वागत है आपका बी न्यूज नेशन में। मैं हूं आबिद हुसैन शेख। महिलाओं का डर पुराने दौर में लौटने की सता रही है चिंता। गैस सिलेंडर महंगा, महिलाओं ने लकड़ी के चूल्हे पर रोटी बनाकर जताया अपना गुस्सा। बीजापुर में महिला कांग्रेस का अनोखा प्रोटेस्ट। गैस सिलेंडर के दाम बढ़ने के खिलाफ बीजापुर में महिला कांग्रेस ने जोरदार प्रोटेस्ट किया। घरेलू गैस के दाम बढ़ने से महिला कांग्रेस जिला प्रेसिडेंट रमेजा नदाफ नेतृत्व में कई महिला कार्यकर्ता डॉक्टर बाबा साहब अम्बेडकर सर्कल पर इकट्ठा हुई और बढ़ती महंगाई के खिलाफ बीजेपी और मोदी सरकार पर निशाना साधते हुए अपने गुस्सा जताया। महिलाओं ने प्रोटेस्ट के दौरान महिलाओं ने लकड़ी का चूल्हा सड़क पर बैठकर जलाकर उस पर रोटी बनाकर प्रदर्शन किया। उनका कहना था कि अगर गैस सिलेंडर की कीमत इसी तरह बढ़ती रही तो आने वाले दिनों में लोगों को फिर से पुराने ज़माने की तरह लकड़ी के चूल्हे पर खाना बनाना पड़ेगा। महिला कांग्रेसी नेताओं ने सरकार को चेतावनी दी कि अगर गैस सिलेंडर के दाम कम नहीं किए गए तो आने वाले दिनों में और बड़ा आंदोलन किया जाएगा। प्रदर्शन के दौरान महिलाओं ने महंगाई के खिलाफ आवाज़ उठाओ के नारे लगाते हुए बीजेपी सरकार पर महिलाओं और आम जनता पर बोझ बढ़ाने का गंभीर आरोप भी लगाया। ಮಹಿಳಾ ದಿನಾಚರಣೆಯ ದಿನ ಜಾಸ್ತಿ ರೇಟ್ ಮಾಡಿದ ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನು ಕೂಗ್ತಾ ಪ್ರತಿಭಟನೆ ಚಾಲೂ ಮಾಡಿದೀವಿ. ಏನು ಮಹಿಳಾ ವಿರೋಧಿ ಅಂದ್ರೆ ಮಹಿಳಾ ದಿನಾಚರಣೆದಂದು ಅವತ್ತು ನಮ್ಗೆ ಮೋದಿ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ. ಎಂತದಪ್ಪ ಅಂದ್ರೆ ಬದುಕಬಾರ್ದು ಅನ್ನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರ ಸಿಲಿಂಡರ್ ಹೆಚ್ಚಿಗೆ ಮಾಡಿದ್ದು ಅಂದ್ರೆ ಮನೆಯ ಬೆಳೆಸುವಂತ ಗೃಹಲಕ್ಷ್ಮಿ ಮನೆಯಲ್ಲಿ ನಾವು ಕರ್ನಾಟಕ ಸರ್ಕಾರದವರು ಗೃಹಲಕ್ಷ್ಮಿ ಬೆಳಗ್ಲಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿನ ನಾವು ಬೆಳೆಸ್ತಾ ಇದ್ರೆ ಅವ್ರ ಮನಸ್ಸು ಸಂತಸ ಪಡಿಸ್ತಾ ಇದ್ರೆ ಕೇಂದ್ರ ಬಿಜೆಪಿ ಅವರು ಬೆಂಕಿ ಹಚ್ಚಿ ಸುಡೋ ರೀತಿಯಲ್ಲಿ ನಮ್ಮ ಮಹಿಳೆಯರಿಗೆ ಟ್ರೀಟ್ ಮಾಡ್ತಾ ಇದಾರೆ. ಇದಕ್ಕೆ ಉದಾಹರಣೆ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಮಾಡಿದ್ದು. ಅದಕ್ಕೆ ನಾವೇನ್ ಹೇಳ್ತೀವಿ, ನೀವು ಬಡವರದ ನಾವ್ ಯಾವಾಗ್ಲೂ ಹೇಳ್ಕೊತಾ ಬಂದಿವಿ. ನಮ್ಮ ಸರ್ಕಾರದವರು, ಕರ್ನಾಟಕ ಸರ್ಕಾರದವರು, ಕಾಂಗ್ರೆಸ್ ಪಕ್ಷದ ಸರ್ಕಾರದವರು ಯಾವಾಗ್ಲೂ ಹೇಳ್ಕೊತಾ ಬಂದಿವಿ, ಬಿಜೆಪಿ ಅವರು ಯಾವಾಗ್ಲೂ ಬಡವರ ಪಾಲಿನ ಮುಳ್ಳು. ಯಾಕಂದ್ರ ಬಡವರಿಗೆ ಯಾವಾಗ್ಲೂ ಬೆಳೆಸ್ಲಕ್ ಕೊಡಂಗಿಲ್ಲ. ಅವರು ಬಡವರ ಮೇಲೆ ಅತಿರೇಕವಾದಂತಹ GST ಬಂತು, ಪ್ರತಿಯೊಂದು ಬಂತು, ಅದನ್ನ ಹೇರಿಸ್ತಾನೆ ಹೋಗಿದ್ದಾರೆ ಹೊರತು ಕಡಿಮೆ ಮಾಡಿಲ್ಲ ಕೇಂದ್ರ ಸರ್ಕಾರದವರು. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಬಿಜೆಪಿ ನಾಯಕರುಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಕರ್ನಾಟಕ ರಾಜ್ಯವನ್ನ ಆಳುವಂತಹ ನಮ್ಮ CM ಮತ್ತು ಡೆಪ್ಟಿ CM, ನಮ್ಮ MLAs ಗಳು, ನಮ್ಮ MB ಪಾಟೀಲ್ ಅವರು, ಇವರಿಗೆಲ್ಲ ನೀವು ಪ್ರಶ್ನೆ ಮಾಡುವ ಮೊದಲು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರ ನಿಮ್ಮ ಮನೆಯಲ್ಲಿ ಕೂಡ ಪ್ರತಿಯೊಬ್ರು ಹೆಣ್ಮಗಳು ಇರ್ತಾಳೆ. ಆ ಹೆಣ್ಮಗಳಿಗೆ ತ್ರಾಸ ಗೊತ್ತಾಗತ್ತ. ನೀವು ಆದ್ರೆ ಮ್ಯಾಗ ಹೇಳಕತ್ತಿಲ್ಲ, ಒಳಗ್ ನಿಮಗೂ ಐತಿ, ಬಿಜೆಪಿ ಅವರಿಗೂ ಕೂಡ ಐತಿ. ಸಿಲಿಂಡರ್ ಬೆಲೆ ಹೆಚ್ಚಿಗೆ ಆಯ್ತಪ್ಪ, ಈ ಸರ್ಕಾರದವ್ರು ಒಳ್ಳೇದ್ ಮಾಡಿದ್ರು, ಕೇಂದ್ರ ಸರ್ಕಾರದವ್ರು ಒಳ್ಳೇದ್ ಮಾಡ್ಲಿಲ್ಲ ಅನ್ನೋದಾದ್ರೆ ಮನಸ್ ಬಿಚ್ಚಿ ನೀವು ಮಾತಾಡ್ಲಕತ್ತಿಲ್ಲ. ಬರ್ರಿ ನಮ್ಮ ಹತ್ರ ಕೈ ಜೋಡಿಸ್ರಿ. ಬಡವರ ಪಾಲಿಗೆ ನಾವೆಲ್ಲರೂ ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೆ ಅಭಿವೃದ್ಧಿ ಮಾಡೋಣ. ಹೆಣ್ಮಕ್ಳಿಗೆ ಹೊರಗ್ ತರೋಣ, ಹೆಣ್ಮಕ್ಳಿಗೆ ಅಭಿವೃದ್ಧಿ ಮಾಡಿ ಅವ್ರ ಮನೆಯಲ್ಲಿ ನಂದಾದೀಪ ಬೆಳೆಸುವಂತ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 2 ಮಾತುಗಳು ಮುಗಿಸ್ತೀನಿ. ಬಿಜೆಪಿ ಸರ್ಕಾರ ಮೊದಲು ನಾವು ಬಡವರಿಗೆ ಎಲ್ಲರಿಗೂ ಸಿಲಿಂಡರ್ ಗ್ಯಾಸ್ ಫ್ರೀ ಕೊಡ್ತೀವಿ ಅಂತ ಹೇಳಿ ಒಂದು
ಸಿಲಿಂಡರ್ ಗ್ಯಾಸ್ ಫ್ರೀ ಕೊಟ್ಟಿದ್ದಾರ ಮಾಡಿದ್ರು. ಸ್ಟಾರ್ಟಿಂಗ್ 400 ರೂಪಾಯಿ ಸಿಲಿಂಡರ್ ಗ್ಯಾಸ್ ಇದ್ದಿದ್ದು 600 ರೂಪಾಯಿ ಮಾಡಿದ್ರು. 600 ನಂತರ 900 ರೂಪಾಯಿ ಆಯ್ತು. ಈಗ 900 ಇದ್ದಿದ್ದು ಒಮ್ಮೆಲೆ 1150 ರೂಪಾಯಿ ಜಾಸ್ತಿ ಮಾಡ್ತಾರೆ. ಒಂದ್ ಸಿಲಿಂಡರ್ ಗ್ಯಾಸಿಗೆ 250 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಬಡ ಜನರು ಎಲ್ಲಾದ್ರೂ ಗುಡ್ಡ ಕಾಡದೊಳಗೆ ಹೋಗಿ ಕಟ್ಟಿಗೆಯನ್ನು ತಂದು ಒಲೆ ಹಚ್ಚಿ ಅವರು ಅಡಿಗೆ ಮಾಡ್ಕೊಂಡು ತಿಂತಿದ್ರು. ಮೋದಿಜಿ ಅವರು ಇದ್ರೆ ಫ್ರೀ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿ ಇದು ಸುಳ್ಳು ಸುದ್ದಿಯನ್ನು ಬಡ ಜನರಿಗೆ ಕೊಟ್ಟು ಎಲ್ಲವನ್ನು ಲೂಟಿ ಮಾಡೋ ಕೆಲಸವನ್ನು ಮೋದಿ ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಈಗ ತುಂಬಾ ಎಲ್ಲ ಬಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ. 400 ರೂಪಾಯಿ ಇದ್ದಿದ್ ಗ್ಯಾಸ್ 900 ಆಯ್ತು. 900 ನಂತರ 1150 ರೂಪಾಯಿ ಆಯ್ತು. ಎಲ್ಲರೂ ಹೇಗ್ ಮಾಡ್ಕೊಂಡು ತಿನ್ಬೇಕು ಅನ್ನೋದು ಪ್ರಶ್ನೆಯನ್ನು ಹುಟ್ಟಿದೆ. ಇದಕ್ಕೆ ನಾವೆಲ್ಲರೂ ಕೂಡಿ ಬಿಜಾಪುರದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದನ್ನು ಇಷ್ಟಿಗೆ ಮುಗಿಸಿ ಇದು ಬೆಲೆ ಕಡಿಮೆ, ಸಿಲಿಂಡರ್ ಬೆಲೆ ಕಡಿಮೆ ಒಂದೇ ಅಲ್ಲ, ನಾನಾ ರೀತಿಯಲ್ಲಿ ಬೆಲೆ ಏರಿಕೆ ಇದ್ದಿದ್ದು ಕಡಿಮೆ ಮಾಡಬೇಕು. ಕಡಿಮೆ ಮಾಡಲಿಲ್ಲ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಪ್ರತಿಭಟನೆಯನ್ನು ನಾವು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡುತ್ತೇನೆ. ನಮಸ್ಕಾರ. ಮಹಬೂಬಿ ಬಾಗ್ವಾನ್. ಇವತ್ತು ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಲ್ಲಿ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಏನು ಈ ಒಂದು ಗ್ಯಾಸ್ ಬೆಲೆ ಏರಿಕೆನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಮೋದಿಜಿ ಅವರೇ, ನೀವು ಏನು ಇವತ್ತು ಮಹಿಳಾ ದಿನಾಚರಣೆ ದಿನದಂದು ಒಳ್ಳೆ ಉಡುಗೊರೆ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀರಿ, ಗ್ಯಾಸ್ ಬೆಲೆನ ಹೆಚ್ಚಿಗೆ ಮಾಡಿ. ಮಾನ್ಯ ಮೋದಿಜಿ ಅವರೇ, ನೀವು ಬರೀ ಈ ಆಶ್ವಾಸನೆ ಕೊಡೋದೇ ಆಯ್ತು, ಎಲ್ಲಿ ಹೋಯ್ತು ನಿಮ್ಮ ಬಡವರಿಗೆ ನೀವು 15 ಲಕ್ಷ ಹಾಕ್ತೀನಂದ್ರಿ, ಎಲ್ಲಿ ಹೋಯ್ತು? ಬಡವರ ಪರ ನಾವು ಕೆಲಸಗಳನ್ನ ಮಾಡ್ತೀನಂದ್ರಿ, ಎಲ್ಲಿ ಹೋಯ್ತು? ಇವತ್ತು ನೀವು ಗ್ಯಾಸ್ ಬೆಲೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಿ ಇವತ್ತು ಬಡವರ ಮೇಲೆ ಒಂದು ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದೀರಿ. ಈ ಗ್ಯಾಸ್ ಬೆಲೆ ಏರಿಕೆ ಇಂದ ಇವತ್ತು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಎಷ್ಟು ಒಂದು ಇದು ಹೊಣೆ ಆಗುತ್ತೆ ಅಂದ್ರೆ, ಜೀವನ ಮಾಡ್ಲಿಕ್ಕೂ ಒಂದು ಹೊತ್ತು ತಿನ್ಲಿಕ್ಕೂ ಇವತ್ತು ಬಹಳಷ್ಟು ಕಷ್ಟ ಆಗುತ್ತೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ, ಸ್ಮೃತಿ ಇರಾನಿ ಅವರಿಗೂ ನಾನು ಈ ಮೀಡಿಯಾ ಮುಖಾಂತರ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ, ಎಲ್ ಕೂತಿರಿ ನೀವು ಬಂದು ಜನಪರ ಇವತ್ತು ಏನು ಬೆಲೆ ಏರಿಕೆ ವಿರುದ್ಧ ನೀವು ಜನರ ಪರವಾಗಿ ಹೋರಾಟ ಮಾಡ್ರಿ. ನೀವು ಮೋದಿಜಿ ಅವರ ಪರ ಅಲ್ಲ, ಜನರ ಪರವಾಗ ಹೋರಾಟ ಮಾಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಮಹಿಳಾ ಕಾಂಗ್ರೆಸ್ ನಿಂದ ನಾವು ಈ ಒಂದು ಪ್ರತಿಭಟನೆಯನ್ನ ನಗರದಲ್ಲಿ ಮಾಡಿದ್ದೀವಿ. ಈ ಒಂದು ಬೆಲೆಯನ್ನ ಇಳಿಕೆ ಮಾಡದೆ ಹೋದ್ರೆ ಇನ್ನೂ ಉಗ್ರವಾದ ಹೋರಾಟ ನಾವು ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. और खबरों के लिए देखते रहिए बी न्यूज नेशन।